ನಿಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯು ಪ್ರವಾಸವನ್ನ ಮುಗಿಸಿ ಅರಮನೆಗೆ ಬಂದ ನಂತರ ಗುರುಲಿಂಗ ದೇವರನ್ನ ನೋಡುವ ಬಯಕೆ ಆಗುತ್ತೆ. ಆಗ ಕೌಶಿಕ ಮಹಾರಾಜನ ಒಪ್ಪಿಗೆಯನ್ನ ಪಡೆದುಕೊಂಡು ಅವರಿಗೆ ನಿವೇದನೆಯನ್ನ ಕಳಿಸ್ತಾಳೆ. ಆಗ ಗುರುಲಿಂಗ ದೇವರು ಒಪ್ಪಿಗೆಯನ್ನ ಸೂಚಿಸಿ ಅರಮನೆಗೆ ಬರುತ್ತೇನೆ ಎಂದು ಹೇಳಿರ್ತಾರೆ. ಅದರಿಂದ ಮುಂದುವರೆದ ಭಾಗವನ್ನ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಗುರುಗಳ ಆಗಮನದ ವಾರ್ತೆ ತಿಳಿದ ಮಹಾದೇವಿಯ ಆನಂದಕ್ಕೆ ಪಾರವಿರಲಿಲ್ಲ. ಕೌಶಿಕನು ಸೂರ್ಯೋದಯಕ್ಕೆ ಮೊದಲ ಜಾವದಲ್ಲಿಯೇ ಬಂದು ಮೌನ ಪ್ರೇಕ್ಷಕನಾಗಿ ಅವಳ ಸಂಭ್ರಮವನ್ನ ವೀಕ್ಷಿಸತೊಡಗಿದ್ದ. ಜಿಂಕಿಯಂತೆ ಓಡಾಡಿ ಪಾದ ಪೂಜೆಗೆ ಅಣಿ ಮಾಡತೊಡಗಿದಳು. ಬಗೆ ಬಗೆಯ ಹೂವುಗಳನ್ನ ಕೈಯಾರೆ ಕಿತ್ತು ತಂದು ಹೂಬುಟ್ಟಿಯಲ್ಲಿ ಜೋಡಿಸಿದಳು. ತೋಟವನ್ನ ಸುತ್ತಿ ಮಾಗಿದ ಹಣ್ಣುಗಳನ್ನ ಕೀಳಿಸಿ ತಂದಳು. ಅವಳ ಸಡಗರವನ್ನ ಕಂಡು ಕೌಶಿಕನ ಹೃದಯದಲ್ಲಿ ಅಸೂಯೆಯು ಹೊಗೆಯಾಡದಿರಲಿಲ್ಲ. ಎತ್ತರದ ಪೀಠವೊಂದರ ಮೇಲೆ ಮೆತ್ತನೆಯ ಸುಪ್ಪತ್ತಿಗೆ ಇರಿಸಿ ನೆಲದ ಮೇಲೆ ಮಣೆಯನ್ನ ಇಟ್ಟು ಪಾದ ಪೂಜೆಯ ಸಾಮಗ್ರಿಗಳನ್ನ ಅಣಿಗೊಳಿಸಿ ಕಾಯುತ್ತಾ ನಿಂತಳು. ಗಳಿಗೆಗೊಮ್ಮೆ ಭವನದ ಬಾಗಿಲಿಗೆ ಹೋಗಿ ಗುರುಗಳು ಬಂದರೆ ಎನ್ನುವಳು. ಶಿವಕಾಮಿನಿ ಮೇನೆಯವರು ಪೂಜ್ಯರನ್ನ ಕರೆತರಲಿಕ್ಕೆ ಹೋಗಿರುವರಷ್ಟೇ ಕಾತುರದಿಂದ ಕೇಳಿದಳು. ಅಹುದಮ್ಮ, ಆದರೆ ಗುರುಗಳು ಮೇನೆಯನ್ನ ಹಿಂದಕ್ಕೆ ಕಳಿಸಿ ನಡೆದುಕೊಂಡೇ ಬರುವೆನು ಎಂದರಂತೆ. ಅವಳ ಉತ್ಸಾಹ ಕಾತುರಗಳನ್ನ ಕಂಡು ಕೌಶಿಕ ತಳಮಳಗೊಂಡ. ಓಹೋ, ಅವನಿಗೆ ಇವಳು ಒಲಿತಿರುವಳೇನು? ಅವನಿಂದ ಆಗದಿದ್ದಕ್ಕೆ ಇಷ್ಟೊಂದು ಮಂಕಾಗಿ ಇದ್ದಳೇನು? ಇಂದು ತನ್ನಿನಿಯ ಬರುವನೆಂದು ಈ ಸಂಭ್ರಮವೇನು? ಸರಿ ಸರಿ, ಈ ಪ್ರಣಯ ಸಾಹಸವನ್ನ ಮುಚ್ಚಿಕೊಳ್ಳಲು ವೈರಾಗ್ಯದ ಸೋಗು. ಈ ಸಂಶಯದ ಆವಿರ್ಭಾವದಿಂದ ಅವನ ಮನಸ್ಸು ಜ್ವಾಲಾಮುಖಿಯಾಗಲಾರಂಭಿಸಿತು. ಅವನು ಬರಲಿ, ಇಂದು ಕೈ ತೋರಿಸುವೆ. ಕೈ ಹೊಸಕಿಕೊಂಡ ಕೌಶಿಕ. ಗುರುಗಳು ಬಂದರಂತೆ. ಶಿವಕಾಮಿನಿ ತ್ವರಿತ ಗತಿಯಿಂದ ಬಂದು ನಿರೂಪಿಸಿದಳು. ಗುರುದೇವರು ದಯಮಾಡಿಸಿದರೆ. ಗುಡಿಗಟ್ಟಿದ ಆನಂದದಿಂದ ನೀರಿನ ತಂಬಿಗೆಯನ್ನ ಕರದಲ್ಲಿ ಹಿಡಿದು ಮಹಾದೇವಿ ಅವಸರದ ಹೆಜ್ಜೆಯನ್ನ ಇರಿಸಿ ಸಾಗಿದಳು. ತೀಕ್ಷ್ಣವಾದ ಚಿಕಿತ್ಸಕ ದೃಷ್ಟಿಯನ್ನ ಬೀರುತ್ತಾ ನಿಂತಿದ್ದ ಕೌಶಿಕನನ್ನ ಕಂಡಳು. ಆದರೆ ಆ ಭಾವಾವೇಶದಲ್ಲಿ ಅವನ ನೋಟದ ತೀಕ್ಷ್ಣತೆ ಅವಳನ್ನ ಸುಡಲಿಲ್ಲ. ತಾವೂ ಎದುರುಗೊಳ್ಳಲು ಬರುವಿರಾ ಪ್ರಭು? ಉತ್ಸಾಹದಿಂದ ಕೇಳಿದಳು. ತನ್ನ ಅಸಹನೆಯನ್ನ ಒತ್ತಿ ತಡೆದುಕೊಂಡು ಕೌಶಿಕ ಶಾಂತಿಯನ್ನ ಧ್ವನಿಯಲ್ಲಿ ತಂದುಕೊಳ್ಳುತ್ತಾ ಹೇಳಿದ. ಇಲ್ಲ, ನನಗೆ ಅವಸರದ ಕೆಲಸವಿದೆ. ಯಾವುದನ್ನೂ ಗಮನಿಸುವ ಸ್ಥಿತಿಯಲ್ಲಿ ಇಲ್ಲದ ಮಹಾದೇವಿ ಮುಂದೆ ಸಾಗಿದಳು. ಕೌಶಿಕನು ಆತುರಾತುರವಾಗಿ ಮಹಡಿಯನ್ನ ಏರಿ ಸ್ವಾಗತಿಸುವುದು ಕಾಯುವ ತಾಣಕ್ಕೆ ಬಂದು ನಿಂತ. ಮಹಾದೇವಿಗೆ ಗುರುಗಳನ್ನ ಕಾಣುತ್ತಲೇ ಮೈ ಪುಳಕಗೊಂಡು ಕಣ್ಣಾಲಿಗಳು ಹರುಷ ಜಲದಿಂದ ತುಂಬಿದವು. ಅವರ ಪಾದಕ್ಕೆ ಪರಿಮಳೋದಕವನ್ನ ಎರೆದು ಒರೆಸಿದಳು. ವಿಭೂತಿ ಧರಿಸಿ ಹೆಬ್ಬರಳಿಗೆ ಹಣೆ ಹಚ್ಚಿ ನಮಸ್ಕರಿಸಿ ಸಂಭ್ರಮದಿಂದ ಎದ್ದು ನಿಂತಳು. ಎರಡು ಕೈಗಳನ್ನ ಮುಗಿದು ಕಣ್ಮುಚ್ಚಿ ಭಕ್ತಿ ತುಂಬಿ ಹಾಡಿದಳು. ನಿತ್ಯವೆನ್ನ ಮನೆಗೆ ನಡೆದು ಬಂದಿತ್ತೆಂದು, ನಿತ್ಯವೆನ್ನ ಮನೆಗೆ ನಡೆದು ಬಂದಿತ್ತೆಂದು, ಮುಕ್ತಿ ಎನ್ನ ಮನೆಗೆ ನಡೆದು ಬಂದಿತ್ತೆಂದು. ಜಯ ಜಯ ಹರ ಹರ ಶಂಕರ ಶಂಕರ, ಗುರುವೇ ನಮೋ ಪರಮ ಗುರುವೇ ನಮೋ, ಚನ್ನ ಮಲ್ಲಿಕಾರ್ಜುನನ ತೋರಿದ ಗುರುವೇ ನಮೋ ನಮೋ. ದಯಮಾಡಿಸಿ ಗುರುದೇವ. ತನ್ನ ಕೈಗಳನ್ನ ಮುಂದೆ ತೋರಿಸಿದಳು. ಕ್ಷೇಮವಾಗಿರುವೆಯಾ ಮಗು? ಗುರುಲಿಂಗ ದೇವರು ವಾತ್ಸಲ್ಯ ತುಂಬಿ ಕೇಳಿದರು. ತಮ್ಮ ಅನುಗ್ರಹದಿಂದ ಹೀಗಿರುವೆ. ಗುರುಲಿಂಗ ದೇವರ ದುಗುಡಗೊಂಡ ಮನ ಸಮಾಧಾನ ತಾಳಿತು. ಜರಿಯ ಪೀತಾಂಬರದಲ್ಲಿ ಮೈಯನ್ನ ಸುತ್ತಿ ವಜ್ರ ವೈಡೂರ್ಯಗಳ ಹೊರೆಯಲ್ಲಿ ಮಹಾದೇವಿ ಏನಾದರೂ ಕಾಣಿಸಿಕೊಂಡಿದ್ದರೆ ಗುರುಲಿಂಗ ದೇವರ ಎದೆ ಒಡೆಯುತ್ತಿತ್ತೇನು? ಆದರೆ ಅದೇ ಸರಳತೆ, ಮುನ್ನಿನಂತಹ ಬಿಳಿಯ ನೂಲಿನ ಸೀರೆ, ತಾವು ಆಶೀರ್ವದಿಸಿ ಇತ್ತಂತಹ ರುದ್ರಾಕ್ಷಿಯ ಸರ,
ಹಣೆಯ ಮೇಲೆ ಮೂಡಿದ ಶುಭ್ರ ಧವಳ ವಿಭೂತಿಯ ರೇಖೆಗಳು. ಮೌನವಾಗಿ ಆಕೆಯನ್ನ ಅಳೆದರು. ಕಠಿಣ ವ್ರತ, ಮಿತ ಆಹಾರದಿಂದಾಗಿ ಶರೀರವು ಕುಂದಿದಂತೆ ಕಂಡರೂ ಉನ್ನತವಾದ ತಪೋಶಕ್ತಿ, ಆತ್ಮಬಲಗಳು ಕಣ್ಣಿನಲ್ಲಿ ಮಿರುಗುತ್ತಿದ್ದವು. ಮನೆಯಲ್ಲಿರುವಾಗ ಅಪರಿಪಕ್ವತೆ, ಜಗತ್ತನ್ನ ಎದುರಿಸುವುದು ಹೇಗೆಂಬ ಅಧೈರ್ಯವಿದ್ದರೆ ಈಗ ಒಂದು ಬಗೆಯ ಪ್ರೌಢ ಕಳೆ, ದಿಟ್ಟತನಗಳು ಮೊಗದ ಮೇಲೆ ಪಡಿ ಮೂಡಿದ್ದವು. ಚಿಟ್ಟೆಯ ಕೋಶವನ್ನ ನೋಡಿದ ಪ್ರಾಣಿಶಾಸ್ತ್ರಜ್ಞ ಅದು ಪೂರ್ಣಗೊಂಡು ಹೊರಬರುವ ಲಕ್ಷಣಗಳನ್ನ ಗುರುತಿಸಿದಾಗ ಆನಂದಿಸುವಂತೆ ಗುರುಲಿಂಗದೇವರು ಮನದಲ್ಲಿ ಹರ್ಷಗೊಂಡರು. ಕೌಶಿಕನು ಮಹಡಿಯಲ್ಲಿ ನಿಂತು ಈ ಸ್ವಾಗತವನ್ನ ಗಮನಿಸಿದ. ಮಹಾದೇವಿಯ ಸಂಭ್ರಮ, ಪಾದ ಸ್ಪರ್ಶ, ನಮಸ್ಕಾರಗಳು ಅಸಹನೆಯ ತೆರೆಗಳನ್ನ ಏಳಿಸಿದರು. ಅವನಲ್ಲಿ ಮೊದಲಿದ್ದ ಹೀನ ಸಂಶಯಗಳು ಗುರುಲಿಂಗ ದೇವರನ್ನ ಕಂಡು ಅಡಗಿ ಹೋದವು. ಗಡ್ಡ ಜಟೆಗಳು ಬೆಳ್ಳಗಾಗತೊಡಗಿ ವೃದ್ಧಾಪ್ಯವೂ ಸನಿಹದಲ್ಲಿತ್ತು. ಎತ್ತರವಾದ ವಜ್ರಕಾಯ, ದೃಢ ಧ್ವನಿ, ಸಾತ್ವಿಕ ಮುಖಭಾವ, ತಪೋಕಾಂತಿ ಅವರ ಭವ್ಯ ನಿಲವನ್ನ ಎತ್ತಿ ತೋರಿಸಿದವು. ಹಾವುಗೆಯ ಟಕ್ ಟಕ್ ಸಪ್ಪಳದೊಡನೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇರಿಸುತ್ತಾ ಗುರುಲಿಂಗದೇವರು ಒಳಕ್ಕೆ ನಡೆದಾಗ ಸಿಂಹವನ್ನ ಕಂಡ ಸಿಯಾಳಿಯಂತೆ ಕೌಶಿಕ ಮರೆಯಾಗಿ ನಿಂತ. ನಿಯಮಿತ ಪೀಠದಲ್ಲಿ ಗುರುಲಿಂಗ ದೇವರು ಕುಳಿತರು. ಸಿದ್ಧಪಡಿಸಿದ ಎಲ್ಲ ಪರಿಕರಗಳನ್ನ ಬಳಸಿಕೊಂಡು ಮಹಾದೇವಿ ಗುರುಗಳ ಪಾದಗಳನ್ನ ಇಂಪಾಗಿ ವಚನ ಗಾಯನ ಗೈಯುತ್ತಾ ಪೂಜಿಸಿದಳು. ಪಾದ ಪೂಜೆಯ ಬಳಿಕ ಪಾದತೀರ್ಥವನ್ನ ಸ್ವೀಕರಿಸಿದಾಗ ಅಪೂರ್ವ ಧನ್ಯತೆಯ ಭಾವ ಆಕೆಯನ್ನ ಆವರಿಸಿಕೊಂಡಿತು. ಗುರುದೇವ, ಪುನರ್ಜನ್ಮ ಪಡೆದಂತಾಯಿತು. ಎಷ್ಟೋ ದಿವಸಗಳಿಂದ ಹನಿ ನೀರಿಲ್ಲದೆ ಅವರಲಾಗಿದ್ದ ಕೆರೆಗೆ ತೊರೆಯು ಹರಿದು ಬಂದು ಜಲಮಯವಾಗಿ ಮಾಡಿದಂತೆ ಬರಲಾಗಿ ಒಣಗಿ ಕಂಗೆಡುತ್ತಿದ್ದ ಸಸಿಗೆ ಧಾರಾಕಾರವಾಗಿ ಮಳೆ ಸುರಿದಂತಾಯಿತು. ಇಹದ ಸುಖ ಪರದ ಗತಿ ಕೂಡಿ ಸಮನಿಸಿದವು. ತಮ್ಮ ಶ್ರೀಪಾದವನ್ನ ಕಂಡು ನಾನು ಧನ್ಯಳಾದೀನು. ಭಕ್ತಿ ತುಂಬಿ ನಮಸ್ಕರಿಸಿದಳು. ಪಾದಕ್ಕೆ ಆರತಿಯನ್ನ ಬೆಳಗಿದಳು. ವಿಲಾಸಿನಿಯರೆಲ್ಲ ಅಂದು ಸರಳ ಅಲಂಕಾರದೊಡನೆ ಇದ್ದುದಲ್ಲದೆ ಎಲ್ಲರ ಹಣೆಯ ಮೇಲೆ ಅಚ್ಚೊತ್ತಿದ್ದ ವಿಭೂತಿಯ ರೇಖೆಗಳನ್ನ ಕಂಡು ಗುರುಲಿಂಗ ದೇವರಿಗೆ ಅಪಾರ ಹಿಗ್ಗಾಯಿತು. ಇತ್ತ ಕೌಶಿಕ ಒಂದೇ ಸಮನೆ ಕುದಿಯುತ್ತಿದ್ದ ಮಹಡಿಯ ಮೇಲೆ ದಾಪುಗಾಲು ಹಾಕುತ್ತಾ ಓಡಾಡುತ್ತಿದ್ದ. ಮನದ ಕುದುರೆಯ ಕಡಿವಾಣ ಕಳಚಿ ಓಡುತ್ತಿತ್ತು. ಒಂದು ದಿನವಾದರೂ ಪಾದ ಮುಟ್ಟಿ ಹೀಗೆ ನಮಸ್ಕರಿಸಿದಳೆ. ಅದು ಹೋಗಲಿ, ಕನಿಷ್ಠ ಒಮ್ಮೆಯಾದರೂ ಹೃತ್ಪೂರ್ವಕವಾಗಿ ಮುಗುಳ್ನಗೆ ನಕ್ಕಳೆ. ಗಂಭೀರ ಮುಖವೊಂದೇ ನನ್ನ ದುರ್ದೈವಕ್ಕೆ. ಒಲಿಸಿಕೊಳ್ಳಬೇಕೆಂದು ಎಷ್ಟು ಪ್ರಯತ್ನಿಸಿದರೂ ಆಗದೆ ವಿಫಲನಾದೆ. ನನ್ನ ಅದೃಷ್ಟವೇ ಇಷ್ಟು, ಅಥವಾ ಅವಳ ಸೊಕ್ಕನ್ನ ಸಹಿಸಿಕೊಳ್ಳುವ ಹೇಡಿತನವೋ? ತನ್ನಲ್ಲಿ ತಾನೇ ಆಲೋಚಿಸತೊಡಗಿದ. ಮಗಳೇ, ನಿನ್ನ ಸಾಧನೆ ಎಷ್ಟರ ಮಟ್ಟಿಗೆ ಸಾಗಿದೆಯಮ್ಮ? ಅದರ ಪರೀಕ್ಷೆಗಾಗಿಯೇ ತಮಗೆ ಆಮಂತ್ರಣ ಗುರುದೇವ. ಇವೆಲ್ಲ ಇತ್ತೀಚೆಗೆ ರಚಿಸಿದ ವಚನಗಳು. ತಾಡ ಓಲೆಯ ಕಟ್ಟು ಇಲ್ಲಿದೆ ನೋಡಿ ಗುರುದೇವ. ಬೆಳ್ಳಿಯ ಹರಿವಾಣದಲ್ಲಿ ಇರಿಸಿ ಗುರುಗಳ ಮುಂದೆ ನೀಡಿದಳು. ಕೈಗೆತ್ತಿಕೊಂಡ ಅವರು ಅವುಗಳ ಮೇಲೆ ಕಣ್ಣನ್ನ ಆಡಿಸುತ್ತಾ, ನಿರೀಕ್ಷೆಗೆ ಮೀರಿದ ಪ್ರಗತಿಯಾಗಿದೆ ತಾಯಿ ಎಂದು ಸೂಕ್ಷ್ಮವಾಗಿ ಅವುಗಳನ್ನ ಅವಲೋಕಿಸಿದರು. ತಮ್ಮ ವಾಣಿಯಲ್ಲಿ ಅಮೃತ ವಚನಗಳನ್ನ ಕೇಳುವ ಅಪೇಕ್ಷೆ ಗುರುದೇವ, ಶಿವಕಾಮಿನಿ ಹೇಳಿದಳು. ಗುರುಲಿಂಗದೇವರು ಗಂಭೀರ ವಾಣಿಯಲ್ಲಿ ವಚನಾಮೃತವನ್ನ ನೀಡತೊಡಗಿದರು. ನರಜನ್ಮವು ಎಲ್ಲಕ್ಕಿಂತ ಮಿಗಿಲು. ಕಾರಣವೇನೆಂದರೆ ದೇವರು ಅತಿ ಶ್ರೇಷ್ಠವಾದಂತಹ ಬುದ್ಧಿಶಕ್ತಿ, ವಿಮರ್ಶಾ ಪ್ರಜ್ಞೆಗಳನ್ನ ನಮಗೆ ನೀಡಿದ್ದಾನೆ. ಅದನ್ನ ವಿನಿಯೋಗಿಸಿಕೊಳ್ಳದೆ ಕೇವಲ ಉಂಡುಟ್ಟು ಸುಖ ಪಡೆದು ಪ್ರಾಣಿಗಳಂತೆ ಹುಟ್ಟು ಗುಣ ಪ್ರಚೋದಿತವಾಗಿ ಬದುಕುವುದು ಮನುಷ್ಯನಿಗೆ ತರವಲ್ಲ. ವಿಲಾಸ ಜೀವನವೆಂದರೆ ಕೆಸರಿನ ಗುಂಡಿ. ಅಲ್ಲಿ ಈಜಲು ಸಾಧ್ಯವಿಲ್ಲ, ಹೊರಬರಲು ಕಷ್ಟ ಸಾಧ್ಯ. ಜೀವನದಲ್ಲಿ ಗುರಿಯೊಂದನ್ನ ಇರಿಸಿಕೊಳ್ಳಬೇಕು, ಜಗತ್ತಿಗೆ ಹಿತವಾಗುವಂತೆ ಬಾಳಬೇಕು. ಜೇನು ಹುಳುವನ್ನ ನೋಡಿ, ರೇಷ್ಮೆಯ ಹುಳುವನ್ನ ನೋಡಿ,
ಕ್ಷುಲ್ಲಕ ಪ್ರಾಣಿಗಳಾಗಿ ಕಾಣುವ ಅವು ಅಲ್ಪಾವಧಿಯಲ್ಲಿ ಬದುಕನ್ನ ಅರ್ಥಪೂರಿತವನ್ನಾಗಿ ಮಾಡಿಕೊಂಡು ರುಚಿಕರವಾದ ಮಧುವನ್ನ, ಸುಂದರವಾದ ರೇಷ್ಮೆಯ ಗೂಡನ್ನ ಬಿಟ್ಟು ಹೋಗುವವು. ಆದರೆ ಮನುಷ್ಯನು ತನ್ನ ಜೀವಮಾನವೆಲ್ಲ ಪರದನ, ಪರಸ್ತ್ರೀಯರಿಗೆ ಎಳೆಸುವುದರಲ್ಲಿ ಕಳೆಯುವನು. ಹೆಣ್ಣು, ಮಣ್ಣು, ಹೊನ್ನುಗಳ ಗಳಿಕೆಯೇ ಬಾಳಿನ ಸರ್ವಸ್ವ ಎಂದುಕೊಳ್ಳುವನು. ಸರ್ಪನ ಬಾಯಿಯಲ್ಲಿ ಸಿಕ್ಕಿ ಬಿದ್ದಿರುವ ಕಪ್ಪೆಯು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಹುಟ್ಟು ಸಾವುಗಳೆಂಬ ಕಾಲ ಸರ್ಪನ ಬಾಯಿಯಲ್ಲಿ ಸಿಕ್ಕಿ ಬಿದ್ದಿರುವ ಮನುಜ ಸಂಸಾರ ಸುಖದ ನೊಣಕ್ಕೆ ನಾಲಿಗೆ ಚಾಚುವನು. ಇಂಥ ಮಿಥ್ಯ ಸುಖದಲ್ಲಿ ಮೈಮರೆತು ಬಾಳುವ ಹೀನ ಬಾಳುವೆಯೂ ಸಲ್ಲದು. ಈ ದೇಹವನ್ನ ವಿಲಾಸದ ರಂಗವನ್ನಾಗಿ ಮಾಡಿಕೊಳ್ಳುವುದಕ್ಕಿಂತ ಶಿವನೊಲಿಮೆಯ ಸಾಧನ ರಂಗವಾಗಿ ದೇವನ ದೇವಾಲಯವನ್ನಾಗಿ ಮಾಡಿಕೊಳ್ಳಬೇಕು. ಹೃದಯ ಪೀಠದಲ್ಲಿ ಆತ್ಮನನ್ನ ಕುಳ್ಳಿರಿಸಿ ಸದ್ಗುಣಗಳಿಂದ ಅರ್ಚಿಸಬೇಕು. ಬದುಕಿ ಸಾಯುವ ಹೀನ ಬಾಳಿಗಿಂತ ಸತ್ತು ಬದುಕುವ ಅಮರ ಬಾಳನ್ನ ಕಂಡುಕೊಳ್ಳಬೇಕು. ಗುರುಲಿಂಗ ದೇವರ ವಚನಗಳು ಶೋತೃಗಳನ್ನ ತಣಿಸುತ್ತಿದ್ದವು. ಅವರೆಲ್ಲರಲ್ಲಿಯೂ ಕೂಡ ಬಹಿರಂಗ ಪ್ರಪಂಚವನ್ನ ಮರೆತಿದ್ದರಷ್ಟೇ ಅಲ್ಲ, ತಮ್ಮ ಅಂತರಂಗವನ್ನ ಕಿದಕಿ ನೋಡಿಕೊಳ್ಳತೊಡಗಿದರು. ಗುರುದೇವ, ನಮ್ಮಂಥವರು ಸಹ ದೀಕ್ಷೆ ಪಡೆದು ಮೋಕ್ಷ ಹೊಂದಲು ಸಾಧ್ಯವೇ? ಶಿವಕಾಮಿನಿ ಕೇಳಿದಳು. ಸಾಧ್ಯವೇಕಿಲ್ಲಮ್ಮ. ಮಾನವ ಶರೀರವನ್ನ ಹೊತ್ತ ಪ್ರತಿ ಜೀವಿಗೂ ಸಾಧ್ಯವಿದೆ. ತಂಗಾಳಿಯು ಎಲ್ಲೆಡೆ ಸುಳಿಯುತ್ತದೆ. ಹಾಯಿ ಪಟವನ್ನ ಬಿಚ್ಚಿಟ್ಟಾಗ ಮಾತ್ರವೇ ನೌಕೆ ಮುಂದೆ ಸಾಗುತ್ತದೆ. ಹಾಗೆಯೇ ಶಿವನ ಕರುಣೆಯ ಮಂದಾನಿಲ ಎಲ್ಲೆಡೆ ಸುಳಿಯುತ್ತದೆ. ಯಾರು ಭಕ್ತಿಯ ಹಾಯಿ ಪಟವನ್ನ ಬಿಚ್ಚಿ ಆಧ್ಯಾತ್ಮ ಸಾಗರದಲ್ಲಿ ಬಾಳ ಚೈತ್ರವನ್ನ ತೇಲಿಬಿಡುವರೋ ಅದು ಮುಕ್ತಿಯ ದಡವನ್ನ ಮುಟ್ಟುವುದು ಮಕ್ಕಳೇ. ದೇವನ ಕರುಣೆಯು ಪಂಡಿತ, ಪಾಮರ, ಪಾವನ ಪತಿತ, ಬಲ್ಲಿದ ಬಡವರಿಗೆಲ್ಲರಿಗೂ ಸಮಾಧಾನವಾಗಿರುವುದು. ನಮ್ಮ ಶಕ್ತಿಗನುಸಾರವಾಗಿ ನಾವು ಪಡೆದುಕೊಳ್ಳಬೇಕು. ಹಾಗಾದರೆ ನನಗೆ ದೀಕ್ಷೆಯ ಸಂಯೋಗ ಒದಗಬಲ್ಲದೆ? ಶಿವಕಾಮಿನಿ ಕೇಳಿದಳು. ವಿಲಾಸಿನಿಯರು ಈ ಬೋಧೆಯನ್ನ ಏಕಾಗ್ರಮನದಿಂದ ಕೇಳಿ ಪರಿಣಾಮಕ್ಕೆ ಒಳಗಾಗುತ್ತಿರುವುದನ್ನ ಕಂಡು ಕೌಶಿಕನಿಗೆ ಅಸಹನೀಯ ತೆರೆಗಳು ಬಲವಾಗಿ ಎದ್ದು ಹೃದಯ ಶರದಿಯಲ್ಲಿ ಅಬ್ಬರಿಸತೊಡಗಿದವು. ಆವೇಶದಿಂದ ಕೆಳಗಿಳಿದು ಬಂದ. ಮಹಾದೇವಿ, ಸಾಕು ನಿಲ್ಲಿಸು ಈ ನಿನ್ನ ಧೊಂಬರಾಟವನ್ನ. ಬೈರಾಗಿಗಳನ್ನ ಕರೆತಂದು ಹೆಂಗಸರ ತಲೆ ಕೆಡಿಸುವ ಈ ಉದ್ಯೋಗ ಸಾಕು. ಎದ್ದು ನಡೀರಿ ಸ್ವಾಮಿಗಳೇ, ತಮ್ಮ ಉಪದೇಶ ಇಲ್ಲಿ ಯಾರಿಗೂ ಬೇಕಿಲ್ಲ. ಕೌಶಿಕನ ಮೈ ಕಂಪಿಸುತ್ತಿತ್ತು. ಉಸಿರು ತೀವ್ರವಾಗಿ ಆಡುತ್ತಾ ಎದೆಯುಪ್ಪಿಸಿತ್ತು. ಕಣ್ಣು ಮುಚ್ಚಿಕೊಂಡು ಆಲಿಸುತ್ತಿದ್ದ ಮಹಾದೇವಿ ಹುಲಿಯ ಗುಡುಗನ್ನ ಕೀಳಿದ ಎರಳೆಯಂತೆ ಬೆದರಿ ಕಣ್ಣು ತೆರೆದಳು. ಉದ್ರಿಕ್ತನಾಗಿ ನಿಂತ ಕೌಶಿಕ ಕಂಡ. ಉಪದೇಶದ ಅವಶ್ಯಕತೆ ಇರುವುದು ಇಲ್ಲಿಯೇ. ರೋಗವಿದ್ದಲ್ಲಿ ವೈದ್ಯನಿಗೆ ಕೆಲಸ, ವಿಲಾಸಿಗಳಿದ್ದಲ್ಲಿ ಧರ್ಮದ ಕರ್ತವ್ಯ. ಗುರುಲಿಂಗ ದೇವರು ಗಂಭೀರವಾಗಿ ಹೇಳಿದರು. ತೆರಣಿಯ ಹುಳು ತನ್ನ ಜೊಲ್ಲಿನಿಂದ ಗೂಡು ಕಟ್ಟಿ ಮಧ್ಯೆ ಸಿಕ್ಕಿಕೊಂಡು ಸತ್ತು ಹೋಗುವಂತೆ ಮಿತಿ ಮೀರಿದ ಆಸೆ ಕಲ್ಪನೆಗಳ ಎಳೆಯ ಗೂಡು ಕಟ್ಟಿ ಈ ಕರ್ಮದ ಬಲೆಯಲ್ಲಿ ಬಿದ್ದು ಸಾಯುತ್ತಾ ಜೀವನವನ್ನ ಏಕೆ ವ್ಯರ್ಥ ಮಾಡಿಕೊಳ್ಳುವಿರಿ ರಾಜ? ಬಾಯಿ ಮುಚ್ಚಿರಿ, ನನಗೆ ತಿಳಿ ಹೇಳುವ ಅಧಿಕಾರ ನಿಮಗಿಲ್ಲ. ಕೌಶಿಕ ಗುಡುಗಿದ. ಯಾಕಿಲ್ಲ? ಬಾಹುಬಲದಿಂದ, ರಾಜದಂಡದಿಂದ ನೀನು ರಾಜ್ಯದ ಹಿರಿಯನಾಗಿರಬಹುದು. ಆದರೆ ಇಂತಹ ಸಹಸ್ರ ಕೋಟಿ ರಾಜರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಮಣ್ಣಿನ ಗಣಪತಿಯದು 3 ದಿನಗಳ ಮೆರೆದಾಟ, ಅನಂತರ ಜಲಸಮಾಧಿ. ಕೇವಲ ಅಧಿಕಾರ ಧನಮೋಹದಿಂದ ಮೆರೆಯುವ ನಿನ್ನಂಥವರು ನಾಯಿ ಕೊಡೆಯ ಸಂಖ್ಯೆಯಲ್ಲಿ ಹುಟ್ಟಿ ಹೇಳಲು ಹೆಸರಿಲ್ಲದೆ ಅಳಿದಿದ್ದಾರೆ. ಪ್ರತಿಯೊಂದು ಕಾರ್ಯಕ್ಕೆ ಕಾರಣವಿದೆ, ಕಾರಣಕ್ಕೊಂದು ಕಾರ್ಯವಿದೆ. ಯಾವ ಪಾಪ ಕರ್ಮವನ್ನು ಶಿಕ್ಷಿಸದೆ ದೇವರು ಬಿಡನು. ಮಂದಾಂಧನಾಗಬೇಡ, ಎಚ್ಚರವಿರಲಿ ರಾಜ. ಗೌರವಯುಕ್ತವಾಗಿ ಹೋಗುವಿರೋ ಅಥವಾ ಕುತ್ತಿಗೆ ಹಿಡಿದು ದಬ್ಬಿಸಲೋ? ಕ್ರೋಧ ತಪ್ತನಾಗಿ ಕೌಶಿಕ ನುಡಿದ. ಯಾರೂ ದಪ್ಪುವ ಅವಶ್ಯಕತೆಯಿಲ್ಲ. ಎಷ್ಟೋ ಮನಗಳನ್ನ ನಂದನವನಗಳನ್ನಾಗಿ ಮಾಡಬೇಕಾಗಿದ್ದ ಹಸುಳೆಗಳನ್ನೆಲ್ಲ ಇಲ್ಲಿ ತಂದು ಕೂಡಿ ಹಾಕಿಕೊಂಡ ನರಾಧಮ. ನಿನ್ನ ಪಾಪದ ಪಾತ್ರೆ ತುಂಬುತ್ತಲಿದೆ.
ತಕ್ಕ ಶಿಕ್ಷೆಗೆ ಕಾಲ ಬರುತ್ತಿದೆ. ಯೋಗ್ಯ ವೇಳೆಯಲ್ಲಿ ಎಚ್ಚರಗೊಳ್ಳದಿದ್ದರೆ ನಿನ್ನ ಪಾಪದ ಪ್ರವಾಹದಲ್ಲಿ ನೀನು ಬದುಕಿ ಉಳಿಯಲಾರೆ. ಇರಲಿ ಇರಲಿ, ನಿಮ್ಮ ಶಾಪ ನನ್ನನ್ನೇನೂ ಮಾಡಲಾರದು, ಗಹಗಹಿಸಿ ನಕ್ಕ ಕೌಶಿಕ. ನನ್ನ ಶಾಪವಲ್ಲ, ದೇವರ ಶಾಪ. ಒಲೆ ಹತ್ತಿ ಉರಿದರೆ ಯಾರಾದರೂ ನಿಲ್ಲಬಹುದು, ಧರೆ ಹತ್ತಿ ಉರಿದರೆ ನಿಲ್ಲಲಾರದು. ಮಾನವರ ಬಿಸಿಯುಸಿರಿಗೆ ಕಾರಣೀಭೂತನಷ್ಟೇ ಆಗದೆ ಶಿವನ ಮೀಸಲು ಸತಿಯನ್ನ ಬಂಧಿಸಿಟ್ಟು ದೇವರ ಅವಕೃಪೆಗೆ ಪಾತ್ರನಾದವನು ನೀನು. ಗುರುಲಿಂಗ ದೇವರು ನಿರ್ಲಿಪ್ತರಾಗಿ ಎದ್ದು ನಿಂತರು. ಬೇಡ ಗುರುದೇವ, ಹೋಗದಿರಿ. ಅದಾವ ಪೂರ್ವ ಜನ್ಮದ ಪ್ರಾರಬ್ಧದಿಂದಲೂ ಈ ಕಾರಾಗೃಹದಲ್ಲಿ ಕೊಳೆಯುತ್ತಿರುವೆ. ಹಿಂದಿನ ಪಾಪದೊಡನೆ ಇಂದು ತಮ್ಮ ಅಪಮಾನಕ್ಕೆ ಕಾರಣಕರ್ತೃವಾಗಿ ಮಹಾಪಾಪವನ್ನ ಸೆರಗಿಗೆ ಕಟ್ಟಿಕೊಂಡ ಪಾತಕಿ ನಾನು. ನೀವು ಮಾಡಿದ ಅಪೂರ್ವ ಕಾರುಣ್ಯಕ್ಕೆ ನನ್ನಿಂದ ಸಂದ ಪ್ರತಿಫಲ ಇದುವೆಯೇ ಗುರುದೇವ? ಮಹಾದೇವಿಯಲ್ಲಿ ಆವೇಶ ದುಃಖಗಳು ಉಕ್ಕಿ ಬಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಗುರುಲಿಂಗ ದೇವರು ನಿರ್ಲಿಪ್ತರಾಗಿ ಹೆಜ್ಜೆ ಹಾಕಿದಾಗ ಅವರ ಶಿಷ್ಯನು ಹಿಂಬಾಲಿಸಿದ. ಮಹಾದೇವಿ ಆವೇಶದಿಂದ ಗುರುಗಳ ಹಿಂದೆ ಸಾಗಿ ಪಾದಗಳನ್ನ ಹಿಡಿಯುತ್ತಾ ಹೇಳಿದಳು, ನಾನು ತಮ್ಮೊಡನೆ ಬರುವೆ. ನಿಮಗಾದ ಮುಖಭಂಗವನ್ನ ಕಣ್ಣಾರೆ ಕಂಡು ಇಲ್ಲಿ ಸಹಿಸಿಕೊಂಡು ಬದುಕಿರಲಾರೆ. ದುಃಖ ತಪ್ತಳಾಗಿ ನುಡಿದಳು. ಕಾಲ ಬರುವುದು ಮಗಳೇ, ಈಗ ಬೇಡ. ನಿತ್ಯವಾದ ಅಪವಾದಕ್ಕೆ ಅವಕಾಶ ಮಾಡಬೇಡ. ಮೋಕ್ಷದ ಕಾಲ ಬಹಳ ದೂರವೇನಿಲ್ಲ. ಮಾರ್ಮಿಕವಾಗಿ ನುಡಿದ ಗುರುಲಿಂಗ ದೇವರು ಹೊರಟು ಹೋದರು. ಅವಳನ್ನ ಹಿಂದಕ್ಕೆ ಕರೆತನ್ನಿರಿ, ಕೆರಳಿದ ಧ್ವನಿಯಲ್ಲಿ ಕೌಶಿಕ ವಿಲಾಸಿನಿಯರಿಗೆ ಆಜ್ಞಾಪಿಸಿದ. ಮದನರತಿ ವೈಜಯಂತಿಯರು ಮಹಾದೇವಿಯ ಸಮೀಪಕ್ಕೆ ಸಾರಿದರು. ಮುಟ್ಟೀರಿ, ಎಚ್ಚರಿಕೆ, ದೂರ ಸರೀರಿ. ಯಾರು ನನ್ನನ್ನ ಕರೆದೊಯ್ಯಬೇಕಾಗಿಲ್ಲ. ಮಹಾದೇವಿಯು ಹಿಂತಿರುಗಿ ಬಂದಳು. ಕೌಶಿಕನು ಅದೇ ಉದ್ವಿಗ್ನತೆಯಲ್ಲಿ ಶತಪಥ ತಿರುಗುತ್ತಿದ್ದ. ನರಾಧಮ, ಪಾಪ ಪುಣ್ಯದ ಭಯ ನಿನಗೆ ಎಳ್ಳಷ್ಟೂ ಇಲ್ಲ. ವಿಲಾಸದ ಮಬ್ಬಿನಲ್ಲಿ ಮೈಮರೆತ ನಿನಗೆ ಗುರು ಹಿರಿಯರು ಎಂಬ ವಿವೇಚನೆ ಇಲ್ಲ. ಮೊದಲು ಕರೆತರಲು ಹೇಳಿ ಬಂದಾಗ ಹಿರಿಯರನ್ನ ಅಪಮಾನ ಮಾಡುವ ವಿವೇಕಹೀನ ನೀನು. ನಮ್ಮಿಬ್ಬರ ನಡುವೆ ಒಪ್ಪಂದವಾಗಿತ್ತು, ನೆನಪಿದೆಯೇ? ನನ್ನ 5 ವಾರಗಳ ವ್ರತದ ಅವಧಿಯಲ್ಲಿ ಗುರು ಲಿಂಗ ಜಂಗಮರ ಸೇವೆಗೆ ಅಡ್ಡಿ ಬರಬಾರದೆಂದು ನಾನು ಕೇಳಿಕೊಂಡಿತ್ತು, ನೀನು ಒಪ್ಪಿರಲಿಲ್ಲವೇ? ಅದರಲ್ಲಿ ಮೊದಲು 2 ಮುರಿಯಲ್ಪಟ್ಟಿವೆ, ಎಚ್ಚರವಿರಲಿ. ದೊಡ್ಡ ಧ್ವನಿಯಲ್ಲಿ ನುಡಿದ ಮಹಾದೇವಿ ತನ್ನ ಕೋಣೆಗೆ ಹೋಗಿ ಕದವನ್ನ ಮುಚ್ಚಿಕೊಂಡಳು. ಕೌಶಿಕನ ಆವೇಶ ಒಮ್ಮೆಲೆ ತಣ್ಣಗಾಯಿತು. ತಪ್ಪಿನ ಸರಮಾಲಿಕೆಗೆ ಇನ್ನೊಂದು ಸೇರಿದೆ. ನಾನೇಕೆ ಹೀಗೆ ಆವೇಶಕ್ಕೆ ಒಳಗಾಗುವೆ? ಈ ದುಡುಕುತನವೇ ನನ್ನ ಬಾಳಿನ ಎಲ್ಲ ಅಪಜಯಕ್ಕೆ ಕಾರಣ. ಹೋ, ಸಿಟ್ಟಿನ ಕೈಯಲ್ಲೇಕೆ ಬುದ್ಧಿಯನ್ನ ಕೊಟ್ಟೆ? ವಿವೇಕಹೀನನಾಗಿ ಗುರುಗಳನ್ನ ಬೈದೆ. ನಾನೇನು ಮಾಡುವೆನೋ ಎಂಬುದರ ಅರಿವು ನನಗಿಲ್ಲವಾಯಿತೆ. ಹೈ ದುರ್ವಿಧಿಯೇ! ಕೌಶಿಕ ಏಕಾಂತ ಭವನಕ್ಕೆ ಸಾಗಿ ಹತಾಶನಾಗಿ ಮಂಚದ ಮೇಲೆ ಮೈ ಚೆಲ್ಲಿದ. ಶರಣರೇ, ಇಲ್ಲಿಯವರೆಗೆ ಮಹಾದೇವಿಯು ಅರಮನೆಗೆ ಬರುವಾಗ ಮಾಡಿದ್ದಂತಹ ಷರತ್ತುಗಳಲ್ಲಿ 3 ತಪ್ಪುಗಳನ್ನ ಮಹಾರಾಜ ಮಾಡಿದರೆ ಅರಮನೆಯನ್ನ ಬಿಟ್ಟು ನಾನು ಹೊರಡ್ತೇನೆ ಅಂತ ಹೇಳಿರ್ತಾಳೆ. ಅದರಲ್ಲಿ 2 ತಪ್ಪುಗಳನ್ನ ಮಹಾರಾಜ ಕೌಶಿಕ ಮಾಡಿದ್ದಾನೆ. ಇಲ್ಲಿನಿಂದ ಮುಂದಿನ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಧನ್ಯವಾದ.